ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಬೋಧಕೇತರ ಹಾಗೂ ವಾಹನ ಚಾಲಕ ನಿರ್ವಾಹಕ ಸಿಬ್ಬಂದಿಗಳಿಗಾಗಿ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ಮಾಹಿತಿ ಕಾರ್ಯಾಗಾರವನ್ನು ಸರಸ್ವತಿ ವಿದ್ಯಾ ಕೇಂದ್ರದ ಪ್ರಾರ್ಥನಾ ಮಂದಿರದಲ್ಲಿ ನಡೆಯಿತು. ಈ ಕಾರ್ಯಾಗಾರಕ್ಕೆ ಇಎಸ್ಐ ಮಾಹಿತಿ ಅಧಿಕಾರಿಗಳಾದ ಚಂದ್ರು ನಾಯ್ಕ್, ದಿನೇಶ್ ನಾಯ್ಕ್ ಆಗಮಿಸಿದರು. ಇಎಸ್ಐ ಕಚೇರಿ ಅಧಿಕಾರಿ ಚಂದ್ರು ನಾಯ್ಕ್ ಮಾತನಾಡಿ ಇಎಸ್ಐ ಸೌಲಭ್ಯದ ರೂಪರೇಷೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಸಂಸ್ಥೆಯ ಸಿಬ್ಬಂದಿಗಳ ಜೊತೆಗೆ ಚರ್ಚಿಸಿ ಪ್ರಶ್ನೆಗಳಿಗೆ ಸೂಕ್ತ ಸಲಹೆ ಪರಿಹಾರ ಮಾರ್ಗಗಳನ್ನು ಸೂಚಿಸಿದರು. ಜಿಲ್ಲೆಯ ಕುಮಟಾ ತಾಲೂಕಿನ ಇಎಸ್ಐ ಕಚೇರಿ ಇರುವುದೇ ನಮ್ಮೆಲ್ಲರ ಅದೃಷ್ಟದ ವಿಷಯವಾಗಿದೆ. ಹಾಗಾಗಿ ಅದರ ಸಂಪೂರ್ಣ ಪ್ರಯೋಜನ ಪಡೆಯೋಣ ಎಂದರು. ಕಾರ್ಯಾಗಾರದ ಮುಖ್ಯ ರೂವಾರಿಗಳಾದ ಶೈಕ್ಷಣಿಕ ಸಲಹೆಗಾರರಾದ RH ದೇಶಭಂಡಾರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸಿಬ್ಬಂದಿಗಳಿಗೆ ವೈದ್ಯಕೀಯ ನೆರವು ಹಾಗೂ ನಗದು ನೆರವು ದೊರೆಯುವಂತೆ ಮಾಡುವುದೇ ಸಂಸ್ಥೆಯ ಗುರಿ. ಇಎಸ್ಐ ಸೌಲಭ್ಯವನ್ನು ಪಡೆಯಲು ಕೆಲವೊಂದು ಕಾನೂನಿನ ನಿಯಮಗಳಿವೆ. ಅದರ ಫಲಾನುಭವಿಗಳಾಗಲು ಅನುಸರಿಸಬೇಕಾದ ಕ್ರಮಗಳಿವೆ. ಆ ಕುರಿತು ಮಾಹಿತಿ ನೀಡುವ ಉದ್ದೇಶಕ್ಕಾಗಿಯೇ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದರು. ಸಂಸ್ಥೆಯ ವಿಶ್ವಸ್ತರಾದ ಅನಂತ ಶಾನ್ಭಾಗ್ ಮಾತನಾಡಿ ಸಿಬ್ಬಂದಿಗಳು ಸಂಸ್ಥೆಯ ಶಕ್ತಿ ಸ್ತಂಭಗಳು ಇದ್ದ ಹಾಗೆ ಅವರ ಆರೋಗ್ಯದ ದೃಷ್ಟಿಯಿಂದ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ಸಿಬ್ಬಂದಿಗಳ ಭದ್ರತೆಯನ್ನು ಶಕ್ತಿಯನ್ನು ಬಲಪಡಿಸಲು ಕೊಂಕಣ ಸಂಸ್ಥೆಯು ಸದಾ ಬದ್ಧವಾಗಿದೆ ಎಂದರು. ಕಾರ್ಯಾಗಾರದ ಸಭಾಧ್ಯಕ್ಷತೆಯನ್ನು ವಹಿಸಿದ್ದ ಸಂಸ್ಥೆಯ ಉಪಾಧ್ಯಕ್ಷರಾದ ದಾಮೋದರ ಭಟ್ಟ ದೀಪ ಬೆಳಗಿಸುವ ಮೂಲಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ಈ ಕಾರ್ಯಾಗಾರವು ಸಂಸ್ಥೆಯ ಸಿಬ್ಬಂದಿಗಳಿಗೆ ತುಂಬಾ ಉಪಯುಕ್ತವಾಗಿದೆ. ರಜಾ ವೇತನ, ವೈದ್ಯಕೀಯ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಅಧಿಕಾರಿಗಳು ಚೆನ್ನಾಗಿ ನೀಡಿರುತ್ತಾರೆ. ಹೊಸದಾಗಿ ಸೇರ್ಪಡೆಗೊಂಡ ಸಿಬ್ಬಂದಿಗಳಿಗೆ ಈ ಕಾರ್ಯಾಗಾರ ಬಹಳ ಉಪಯುಕ್ತವಾಗಿದೆ. ಅದರ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಕಾರ್ಯಾಗಾರದಲ್ಲಿ ಇಎಸ್ಐ ಕಚೇರಿ ಅಧಿಕಾರಿಗಳಾದ ದಿನೇಶ್ ನಾಯ್ಕ್, ಸಂಸ್ಥೆಯ ಶೈಕ್ಷಣಿಕ ಸಲಹೆಗಾರ RH ದೇಶಭಂಡಾರಿ, ಸರಸ್ವತಿ ವಿದ್ಯಾ ಕೇಂದ್ರದ ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್, ಬಾಲಮಂದಿರದ ಮುಖ್ಯ ಶಿಕ್ಷಕಿ ಸಾವಿತ್ರಿ ಹೆಗಡೆ, ಅಗ್ನ ಮಾಧ್ಯಮ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ, ಭದ್ರತಾ ಅಧಿಕಾರಿ ಉಪೇಂದ್ರ ಪ್ರಭು, ಸಂಸ್ಥೆಯ ಬೋಧಕೇತರ ವಾಹನ ಚಾಲನಾ ನಿರ್ವಾಹಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸರಸ್ವತಿ ವಿದ್ಯಾ ಕೇಂದ್ರದ ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕರಾದ ಗಣೇಶ್ ಜೋಶಿ ಸಕಲರನ್ನು ಸ್ವಾಗತಿಸಿದ್ದರು. ಶಿಕ್ಷಕ ಗೌರೀಶ್ ಭಂಡಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.